ಎಲ್ಲರಿಗೂ ನಾಡಿನ ಜನತೆಗೆ ಡಾಕ್ಟರ್ ರಾಜ್ ಅಭಿಮಾನಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಒಂದು ಮನವಿ ಪತ್ರನ ಕೊಟ್ಟಿದ್ವಿ. ವಿಷಯ ಇಷ್ಟೇ, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಆಗಿದ್ದಾರೆ, ರಸಿಕರ ರಾಜ ಆಗಿದ್ದಾರೆ, ಗಾನ ಗಂಧರ್ವ ಆಗಿದ್ದಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಪುಣ್ಯಭೂಮಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ನಟ ಚೇತನ್, ಅವನು ಒಬ್ಬ ಮೂರ್ಖ, ಅವನು ಅಹಿಂಸವಾದಿ ಅಂತೇಳಿ ಇಟ್ಕೊಂಡು ಇಡೀ ನಾಡಿನ ರಾಜ್ಕುಮಾರ್ ಅಭಿಮಾನಿಗಳಿಗೆ, ಕನ್ನಡದ ಮನಸ್ಸುಗಳಿಗೆ ಅವನು ಅಪಾರವಾದಂಥ ಒಂದು ಹಿಂಸೆಯನ್ನು ಮಾಡಿದ್ದಾನೆ. ಹಾಗಾಗಿ ಇವನು ಹೇಳ್ತಾನೆ, ಇವತ್ತು ಪಕ್ಕದ ರಾಷ್ಟ್ರ ಪಾಕಿಸ್ತಾನ ವಿರೋಧ ರಾಷ್ಟ್ರ ಇರ್ಬೋದು, ಆದರೆ ಪಾಕಿಸ್ತಾನಕ್ಕೆ ನಾವು ಜೈ ಅನ್ನೋದ್ರಲ್ಲಿ ಏನು ಅರ್ಥ, ಏನು ಅದಕ್ಕೆ ಏನು ತೊಂದರೆ ಇಲ್ಲಲ್ಲ ಅನ್ನತಕ್ಕಂಥ ವಿಚಾರ ಪಾಕಿಸ್ತಾನ ಸಮರ್ಥನೆ ಮಾಡ್ಕೊಳ್ಳೋಂಥ ಇಂಥೊಬ್ಬ ನೀಚ ಮನಸ್ಫೂರ್ತಿ ಇರತಕ್ಕಂಥ ನಟ ಚೇತನು ಇವತ್ತು ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಅಣ್ಣವ್ರ ಅಸ್ಮಿತೆ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಹೇಳೋದಿಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿನ ಒಂದು ಆಸ್ತಿ, ಕರ್ನಾಟಕ ಸಂಸ್ಕೃತಿಯ ರಾಯಭಾರಿ ಆಗಿದ್ದಾರೆ. ಆಗಿರ್ತಕ್ಕಂಥ ಇದರಲ್ಲಿ ಅಣ್ಣವರು ಈ ರಾಜ್ಯದಲ್ಲಿ ತಮ್ಮ ರಸಮಂಜರಿ ಕಾರ್ಯಕ್ರಮಗಳನ್ನ ನೀಡೋದ್ರ ಮುಖಾಂತರ ದೆಹಲಿಯಲ್ಲಿರ್ತಕ್ಕಂಥ ಕನ್ನಡ ಭವನ ಇರ್ಬೋದು, ದುಬೈಲಿರ್ತಕ್ಕಂಥ ಕನ್ನಡ ಭವನ ಇರ್ಬೋದು, ಮತ್ತು ನಮ್ಮ ಬಳ್ಳಾರಿ ಜೋಳದ ರಾಶಿ ರಂಗಮಂದಿರ ಇರ್ಬೋದು, ಈ ಥರ ಇಡೀ ನಾಡಿನ ಎಲ್ಲ ರಂಗಮಂದಿರಗಳಿಗೆ ಜೊತೆಗೆ ಮತ್ತು ಎಲ್ಲ ಕ್ರೀಡಾಂಗಣದ ಅಭಿವೃದ್ಧಿಗೋಸ್ಕರ ತಮ್ಮ ರಸಮಂಜರಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾಕಷ್ಟು ಹಣವನ್ನು ಈ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಪೊಲೀಸ್ ನಿಧಿ ಅಂತ ಏನಿದೆ, ಅದು ಕೂಡ ರಸಮಂಜರಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ IPS ಕೆಂಪಯ್ಯ ಸಾಹೇಬ್ರು ಅವರ ನೇತೃತ್ವದಲ್ಲಿ ಪೊಲೀಸ್ ನಿಧಿಗೂ ಕೂಡ ಹಣ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇದೆ. ರಾಜ್ಕುಮಾರ್ ಅವರು ಬೇರೆ ಅವರು ಕಲಾ ಸೇವೆ ಅಲ್ಲ, ಬೇರೆ ರಂಗಭೂಮಿ ಅಲ್ಲ, ಚಿತ್ರರಂಗ ಅಲ್ಲ, ಇಡೀ ನಾಡಿನ ಒಂದು ಅಸ್ಮಿತೆ. ಗೋಕಾಕ್ ವರದಿ ನಮ್ಮ ಭಾಷಾವರ ಪ್ರಾಂತಗಳಾದಮೇಲೆ ಗೋಕಾಕ್ ವರದಿ ಜಾರಿಗೆ ಬರಬೇಕಂದ್ರೆ ಈ ನಾಡಿನಲ್ಲಿ ಭಾಷಾವರ ಪ್ರಾಂತ ನಡೆದಂಥ ನಂತರದಲ್ಲಿ ಈ ನಾಡಿನಲ್ಲಿ ಆಡಳಿತ ಭಾಷೆ ಕನ್ನಡದಲ್ಲಿ ಇರಲಿಲ್ಲ. ಸರ್ಕಾರ ಇರ್ಬೋದು, ಅರೆ ಸರ್ಕಾರ ಇರ್ಬೋದು, ಕನ್ನಡ ಅನ್ನೋದು ನಶಿಸಿ ಹೋಗಿತ್ತು. ಅವತ್ತು ನಿರ್ಧಾರ ತಗೊಂಡಂಥ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಚಳವಳಿಗೆ ಇಡೀ ರಾಜ್ಯ ಪ್ರವಾಸ ಮಾಡ್ತಾರೆ, ಗೋಕಾಕ್ ವರದಿಯನ್ನು ಜಾರಿಗೆ ತಂದುಕೊಡ್ತಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಅರೆ ಸರ್ಕಾರಿಗಳಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಇವತ್ತು ಏನಾದರೂ ಖಾಸಗಿ ಕಂಪ್ನಿಯಲ್ಲಿ ಕನ್ನಡ ಯುವಕರು, ಕನ್ನಡದ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಹೀಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ನಮ್ಗೆ ಯಾವುದಕ್ಕೂ ಎಷ್ಟು ಪುಟ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಇಂಥ ಒಬ್ಬ ವ್ಯಕ್ತಿಗೆ ಇವತ್ತು ವ್ಯಕ್ತಿ ಸ್ವತಂತ್ರ ಅಂತ ಇಟ್ಕೊಂಡ್ಬಿಟ್ಟು ರಾಜ್ಕುಮಾರ್ ಅವರ ಪುಣ್ಯ ಒಂದು ಏನಿದೆ ಆ ಸ್ಮಾರಕದ ಬಗ್ಗೆ, ಪುಣ್ಯಭೂಮಿ ಬಗ್ಗೆ 2.5 ಎಕರೆ ಇವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾನೆ ನೀಚ. ಇವತ್ತು ಈ ನೀಚನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಪಕ್ಕದಲ್ಲಿ ಅಂಬರೀಷ್ ಅಣ್ಣನ ಸಮಾಧಿ ಇದೆ, ಮೈಸೂರಲ್ಲಿ ವಿಷ್ಣುವರ್ಧನ್ ದಾದ್ ಅವ್ರ ಸಮಾಧಿ ಇದೆ. ಇಷ್ಟೆಲ್ಲ ದೆಹಲಿಯಲ್ಲಿ 15 ಎಕರೆ ಜಾಗ ಕೊಟ್ಟಿದ್ದಾರೆ. ಯಾರಿಗೆ? ಇವರು ನಮ್ಮ ರಾಜೀವ್ ಗಾಂಧಿ ಅವರು, ನೆಹರು ಅವ್ರದ್ದು ಮತ್ತು ಇಂದಿರಾ ಗಾಂಧೀಜಿಯವ್ರ ಸಮಾಧಿ ಇದೆ. ಅಷ್ಟೆಲ್ಲ ವಾಜಪೇಯಿ ಅವ್ರ ಸಮಾಧಿಗೆ 100 ಎಕರೆ ಭೂಮಿ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಪ್ರಶ್ನೆ ಮಾಡಯ್ಯ, ನಿನಗೆ ದಮ್ಮಿದ್ರೆ ಪಾಕಿಸ್ತಾನಕ್ಕೆ ಜೈ ಅಂತ ನಿನ್ನ ಒಂದು ಮನಸ್ಥಿತಿನ ನಾವ್ಯಾರು ಕನ್ನಡಿಗರು ಒಪ್ಕೊಳ್ಳಲ್ಲ. ನೀನು ಅಮೆರಿಕದಿಂದ ಬಂದು ಅಮೆರಿಕ ಸಂಸ್ಕೃತಿ ಹಿಡ್ಕೊಂಡು ನನ್ನ ಕನ್ನಡ ನಾಡನ್ನ, ಭಾರತ ಸಂಸ್ಕೃತಿ ಬಗ್ಗೆ ಮಾತಾಡ್ತೀಯ ಅಂದರೆ ನೀನು ಮಾತಾಡೋ ನೈತಿಕ ಹಕ್ಕಿಲ್ಲ. ಚೇತನ್, ಈ ದೇಶವನ್ನು ಬಿಟ್ಟು, ಈ ನಾಡಿನ ಬಿಟ್ಟು ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಪ್ರತಿ ದಿವಸ ನೀನು ಎಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀವಿ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಾವೇ ಮಸಿ ಬಳಿತೀವಿ, ಎರಡನೇ ಮಾತಿಲ್ಲ ಅಂತೇಳಿ ತಿಳಿಸ್ತಾ, ಇವತ್ತು ಚೇತನ್ ಅವ್ರನ್ನ ನಮ್ಮ ರಾಜ್ಯದ ಗೃಹ ಸಚಿವರು ಅವ್ರನ್ನ ಗಡಿಪಾರು ಮಾಡಬೇಕು. ಅಷ್ಟೇ ಅಲ್ಲ, ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಸಾರಿಗನ್ನ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕರವೇ ಕಾರ್ಯಕರ್ತರು ಇನ್ನು ಮುಂದೆ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ BP ನ್ಯೂಸ್ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ.